ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ತಪ್ಪದೆ ಪ್ರತಿಯೊಬ್ಬರು ಕೂಡ ನೀವು ಸಿದ್ಧರಾಗಿ ಆ ದಿನ ನೀವು ಪ್ರತಿಯೊಬ್ಬರು ಈ ವಿಶೇಷವಾದಂತ ಊಟದಲ್ಲಿ ನೀವು ಭಾಗವಹಿಸಬೇಕಾಗಿ ಕೋರ್ತಾ ಇದೆ. ಈ ಸಮಯದಲ್ಲಿ ನನಗೆ ಎರಡು ಆಲೋಚನೆ, ದೇವರ ವಾಕ್ಯ ಸಂದೇಶವನ್ನು ಏನು ನಿಮ್ಮೊಂದಿಗೆ ಮಾತನಾಡಬೇಕು ಎಂಬುದಾಗಿ. ಯಾಕಂದ್ರೆ ನಿನ್ನೆ ರಾತ್ರಿ ನಾನು ಮಲಗಿದ್ದಾಗ ದೇವರು ಎರಡು ಸಾರಿ ಒಂದು ವಚನವನ್ನು ನನಗೆ ಪರ್ಫೆಕ್ಟ್ ಆಗಿ ಎರಡು ಸಾರಿ ಒಂದೇ ಮಾತು ದೇವರು ತನ್ನ ಸ್ವರದಿಂದ ದೇವರು ಮಾತನಾಡಿದನು. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅದನ್ನು ಸ್ಟಡಿ ಮಾಡಬೇಕು, ಏನು ನೋಡೋಣ ಅಂತೇಳಿ ಬಹಳ ಆತುರದಿಂದ ಇದ್ದೆ ನಾನು ಆ ನಿದ್ದೆಯಲ್ಲಿ. ಆದರೆ ಸಡನ್ ಆಗಿ ಬೆಳಿಗ್ಗೆ ನಾನು ಮರ್ತೋಗ್ಬಿಟ್ಟೆ, ಆ ವಿಷಯ ಮರ್ತೋಗ್ಬಿಟ್ಟೆ. ನಂತರ ಇಲ್ಲಿಗೆ ಬಂದಾಗ ಒಂದು ಲಾಸ್ಟ್ಗೆ ಹಾಡುಗಳನ್ನು ಹಾಡುವಾಗ ಆ ಟೈಮಲ್ಲಿ ನನಗೆ ನೆನಪಿಗೆ ಬಂತು, ಮತ್ತೆ ದೇವರು ತಾನೇ ಮತ್ತೆ ಅದನ್ನು ನೆನಪಿಸಿದರು. ನಂತರ ನಾನು ಆ ವಚನವನ್ನು ನಾನು ತೆಗೆದು ನೋಡಿದೆ, ಏನಪ್ಪಾ ಇದು ದೇವರು ಏನಂತ ಹೇಳಿದ್ದಾರೆ ಅಂತ ಹೇಳಿ. ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ. ಪರ್ಫೆಕ್ಟ್ ಆಗಿ ದೇವರು ತನ್ನ ಸ್ವರದಿಂದ ಮಾತನಾಡಿದಂತ ಮಾತು. ಬಟ್ ಆದ್ರೆ ಇದರ ಉದ್ದೇಶ ಏನೋ ನನಗಾದ್ರೆ ಗೊತ್ತಿಲ್ಲ. 11ನೇ ಅಧ್ಯಾಯ 25ನೇ ವಚನ. ವಿಷಯ ನಿಮ್ಮೊಂದಿಗೆ ಹೇಳಬೇಕಂತೇಳಿ ಸಿದ್ಧನಾಗಿಲ್ಲ. ನಾನು ಬೇರೊಂದು ವಿಷಯವನ್ನು ನಾನು ಬರೆದಿಟ್ಟುಕೊಂಡಿದ್ದೇನೆ. ಬಟ್ ಆದ್ರೆ ಈ ದಿನ ಮತ್ತೆ ಸಡನ್ ಆಗಿ ದೇವರು ತಿಳಿಸಿರುವಂತ ಈ ಒಂದು ಮಾತನ್ನು ಕುರಿತೇ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂಬುದಾಗಿ ಮತ್ತೆ ಪರಿಶುದ್ಧಾತ್ಮನು ಮಾತನಾಡುತ್ತಾ ಇರುವುದರಿಂದಲೇ ಈ ಮಾತನ್ನು ಕುರಿತೇ ಕೆಲವು ವಿಷಯಗಳು ದೇವರು ತಾನೇ ನಮ್ಮೊಂದಿಗೆ ಮಾತನಾಡಲಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಿಷಯ ಈ ದಿನ ನಾನು ಸಿದ್ಧ ಆಗಿಲ್ಲ ಆದ್ರೆ ದೇವರು ತಿಳಿಸಿದಂತ ಈ ಮಾತಿಗೆ ನಾನು ವಿಧೇಯನಾಗಿ, ಮತ್ತೆ ದೇವರು ಇದರ ಉದ್ದೇಶ ಏನಿದನೋ ನನಗೆ ಗೊತ್ತಿಲ್ಲ, ಮತ್ತೆ ಇಲ್ಲಿ ಬಂದಂತ ನಿಮ್ಮೆಲ್ಲರೊಟ್ಟಿಗೆ ದೇವರು ಏನು ಮಾತನಾಡಬೇಕೆಂಬುದಾಗಿದ್ದಾನೋ ನನಗೂ ಗೊತ್ತಿಲ್ಲ. ಒಂದು ಮಾತ್ರ ಸತ್ಯ, ದೇವರ ವಾಕ್ಯ ಇದು ಸಜೀವವಾದದ್ದು. ಆಮೆನ್. ಇದು ಜೀವವುಳ್ಳಂತ ಮಾತು, ಇದು ಜೀವವುಳ್ಳಂತ ವಾಕ್ಯವಾಗಿತ್ತು. ಅದಕ್ಕಾಗಿ ಸ್ಪಷ್ಟವಾಗಿ ದೇವರ ವಚನ ಹೇಳ್ತಾ ಇದೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ ಅಂತ ಹೇಳಿ. ನನ್ನನ್ನು ನಂಬುವವನು ಅವನು ಸತ್ತರೂ ಕೂಡ ಬದುಕುತ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಮಾರ್ಥಳು ಮತ್ತೆ ಮರಿಯಳ ಹತ್ತಿರ ಮಾತನಾಡುವಂತ ವಿಷಯದ ಬಗ್ಗೆ ನಾವು ಗಮನಿಸ್ತಾ ಇದ್ದೇವೆ. ಈ ಪುನರುತ್ಥಾನದ ಆರಾಧನೆಯಲ್ಲಿ ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ವಂದನೆಗಳು. ಕರ್ತನಿಗೆ ಸ್ತೋತ್ರಗಳು. ಎಲ್ಲ ಮಹಿಮೆ ಆತನೊಬ್ಬನಿಗೆ ಮಾತ್ರವೇ ಉಂಟಾಗಲಿ. ಯಾಕಂದ್ರೆ ಈ ದಿನ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲದೆ ಇರಬಹುದು, ಆದ್ರೆ ಇಲ್ಲಿ ಇರುವಂತ ನಿಮ್ಮ ಬಗ್ಗೆ ಆಗಿರ್ಬೋದು, ನನ್ನ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ತಿಳಿದಂತ ದೇವರ ಆತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಈ ಪುನರುತ್ಥಾನದ ದಿನದಂದು ಆಕ್ಚುಲಿ
ಮಾತನಾಡಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ಕುರಿತು ನಾನು ಸಿದ್ಧನಾಗ್ತಾ ಇದ್ದೇನೆ. ಮತ್ತೆ ರಾತ್ರಿ ಕೂಡ ಸ್ವಲ್ಪ ಹೊತ್ತು ನಾನು ವಾಕ್ಯವನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ವಾಕ್ಯವನ್ನು ಕೇಳಿ ಮಲಗಿದೆ. ನಾನು ಮಲಗಿದಾಗ ಮತ್ತೆ ದೇವರು ಈ ವಿಷಯವನ್ನು ಕುರಿತು ದೇವರು ಮಾತನಾಡಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ಇಲ್ಲಿ ನಾವು ನೋಡುವಂತ ವಿಷಯ ಏನಂತಂದ್ರೆ, ಮಾರ್ಥಳು ಮತ್ತೆ ಮರಿಯಳು ಯೇಸು ಸ್ವಾಮಿ ನಮ್ಮ ಹತ್ತಿರ ಇರುವುದಾದರೆ, ನನ್ನ ಬಳಿಯಲ್ಲಿ ಇವತ್ತು ಇರುವುದಾದರೆ, ಒಂದು ವೇಳೆ ಯೇಸು ಕ್ರಿಸ್ತನು ಮುಂಚಿತವಾಗಿ ಬಂದಿರುವುದಾದರೆ ತನ್ನ ಸಹೋದರನು ಲಾಜರನು ಏನಾಗ್ತಾ ಇದ್ದಿದ್ದಿಲ್ಲ, ಸಾಯುತ್ತಿರಲಿಲ್ಲ ಎಂಬುದಾಗಿ ಒಂದು ಆಲೋಚನೆಯನ್ನು ಅವರಲ್ಲಿಟ್ಟುಕೊಂಡಿದ್ದರು. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನು ಸತ್ತವರನ್ನು ಕೂಡ ಆತನು ಬದುಕಿಸುತ್ತಾನೆ ಎಂಬುದಾಗಿ ನಂಬಿದ್ರೆ ಖಂಡಿತವಾಗಿ ಈ ಒಂದು ಸಮಸ್ಯೆಗಳಿಂದ ನನಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಒಂದು ವೇಳೆ ನೀವು ಇಲ್ಲಿಗೆ ನೀವು ಬಂದಿದ್ದೀರಾ, ಅಥವಾ ಈ ದಿನ ನಾನು ಯೇಸುವಿನ ಮೇಲೆ ಇಟ್ಟಂತ ಈ ನಂಬಿಕೆ ಇದು ಸಾಯುವಂಥದ್ದಲ್ಲ, ಇದು ಬದುಕುವಂಥದ್ದು ಎಂಬುದಾಗಿ ದಿನ ನೀನು ನಂಬುವುದಾದರೆ, ನನ್ನ ದೇವರು ತನ್ನ ಪುನರುತ್ಥಾನದ ಶಕ್ತಿಯಲ್ಲಿರುವಂತ ಬಿಡುಗಡೆಯನ್ನು, ಆರೋಗ್ಯವನ್ನು, ಅದ್ಭುತ ಕಾರ್ಯಗಳನ್ನು ಈ ಪುನರುತ್ಥಾನದ ಆರಾಧನೆಯಲ್ಲಿ ಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮಾರ್ಥಳಿಗೆ ಮರಿಯಳಿಗೆ ಅದನ್ನೇ ಹೇಳ್ತಾ ಇದ್ದಾನೆ, ನಿಮ್ಮ ನಂಬಿಕೆ ಎಂತದ್ದು, ಇವತ್ತು ನಿಮ್ಮ ವಿಶ್ವಾಸ ಹೇಗೆ, ಯಾವ ರೀತಿಯಲ್ಲಿ ನೀವು ಯೇಸು ಕ್ರಿಸ್ತ ಎಲ್ಲಿದ್ದಾನೆ, ಆ ಲಾಜರನ ನನಗೆ ತೋರಿಸ್ರಿ, ಎಲ್ಲಿ ಲಾಜರನನ್ನು ನೀವು ಸಮಾಧಿ ಮಾಡಿದ್ರಂದ್ರೆ ಸ್ವಂತ ಸಹೋದರಿ ಲಾಜರನನ್ನು ಸಮಾಧಿ ಮಾಡಿ 4 ದಿನ ಕಳೆದೋಗ್ಬಿಟ್ಟಿದೆ. ಈ 4 ದಿನಗಳಾದರೂ ಕೂಡ ಹೇಳಿ, ಆ 4 ದಿನವಾಗಿ ನೀನು ಬಂದಿದ್ರೆ ಏನಾಗ್ತಾ ಇತ್ತು, ನನ್ನ ತಮ್ಮನು ಬದುಕುತ್ತಾ ಇದ್ದನು. ಈಗಾಗಲೇ ಡೆಡ್ ಆಗಿದೆ, ಏನಾಗಿದೆ, ಶವವಾಗಿ ಬದಲಾಗಿ ಬಿಟ್ಟಿದೆ, ಸತ್ತೋಗ್ಬಿಟ್ಟಿದ್ದಾನೆ, ಸಮಾಧಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಅನೇಕರು ಯೋಚನೆ ಮಾಡುವಂಥದ್ದು ಏನಂತಂದ್ರೆ, ನನಗಿರುವಂತ ಈ ಸಮಸ್ಯೆ ಇದು ಆಲ್ರೆಡಿ ಏನಾಗಿದೆ ಗೊತ್ತಾ, ಸತ್ತೋಗ್ಬಿಟ್ಟಿದೆ. ಮತ್ತೆ ಈ ಸಮಸ್ಯೆಯೊಳಗಿಂದ ನಾನು ಮೇಲ್ಗಡೆ ಬರ್ತೀನಿ ಅನ್ನುವಂತ ನಂಬಿಕೆ ನನಗೆ ಇಲ್ಲ. ನನಗಿರುವಂತ ಈ ಪರಿಸ್ಥಿತಿ ಸತ್ತೋಗ್ಬಿಟ್ಟಿದೆ ಇದು. ಹಾಗಾಗಿ ಈ ಪರಿಸ್ಥಿತಿ ಒಳಗಿಂದ ನಾನು ಮೇಲೆ ಬರ್ತೇನೆ ಎಂಬುದಾಗಿ ನನಗೆ ನಂಬಿಕೆ ಇಲ್ಲ. ಇಂತಹ ಸಮಸ್ಯೆ, ಇಂತಹ ರೋಗ, ಇಂತಹ ಕಷ್ಟ, ಇಂತಹ ಬಾಧೆ ಯಾರು ತಾನೇ ಬಿಡಿಸಲಿಕ್ಕೆ ಸಾಧ್ಯ? ಇವತ್ತು ನಿಮ್ಮಲ್ಲಿ ಕೂಡ ಅನೇಕರು ಈ ರೀತಿಯಾದಂತಹ ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನ ಸಮಸ್ಯೆ ಡೆಡ್ ಆಗಿದೆ, ಇದು ಸತ್ತೋಗ್ಬಿಟ್ಟಿದೆ. ಇದು ಅಂದ್ರೆ ಅದರ ಅರ್ಥ ಏನು? ಇನ್ನು ಇದು ಕಾರ್ಯ ಆಗುವುದಿಲ್ಲ. ಏನಾಗುವುದಿಲ್ರಿ? ಇದು ಕಾರ್ಯ ಆಗುವುದಿಲ್ಲ, ಇದು ಬದಲಾಗುವುದಿಲ್ಲ. ಈ ಪರಿಸ್ಥಿತಿ ಇನ್ನು ಮುಂದೆ ಹೀಗೇ ಇರುತ್ತದೆ ಎನ್ನುವಂತ ಒಂದು
ಆಲೋಚನೆ ಒಂದು ವೇಳೆ ನಿಮ್ಮಲ್ಲಿ ಇಟ್ಟುಕೊಂಡಿದ್ದೀರ, ಮಾರ್ಥಳು ಮತ್ತೆ ಮರಿಯಳ ಹಾಗೆ. ಆದರೆ ಈ ದಿನ ದೇವರು ನಿಮ್ಮೊಂದಿಗೆ ಆತನ ಮಾತನಾಡಬೇಕಾದಂತ ಒಂದು ಪ್ರಾಮುಖ್ಯವಾದಂತ ವಿಷಯ ಏನಂತಂದ್ರೆ, ನೀನು ಯಾವ ಒಂದು ವಿಷಯದಲ್ಲಿ ಇದು ಸತ್ತೋಗ್ಬಿಟ್ಟಿದೆ, ಇದು ಇನ್ನು ಯಾರಿಂದಲೂ ಆಗೋದಿಲ್ಲ ಎಂಬುದಾಗಿ ಅಂದುಕೊಳ್ತಾ ಇದೆಯಲ್ಲ, ಅದೇ ಸತ್ತದ್ದನ್ನು ಇದನ್ನ ನನ್ನ ದೇವರು ಬದುಕಿಸುವವನಾಗಿದ್ದ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾರ್ಯ ಇನ್ನು ಆಗೋದಿಲ್ಲ. ಇದು ಹೆಂಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಇದು ಹೇಗಾಗ್ತದೆ ಎಂಬುದಾಗಿ ಒಂದು ವೇಳೆ ಆಲೋಚನೆಯಿಂದ ಇದ್ದೀರೇನೋ. ಆದ್ರೆ ಪರಿಶುದ್ಧಾತ್ಮನ ದಿನ ನಿನಗೆ ಹೇಳ್ತಾ ಇದ್ದಾನೆ, ಈ ದಿನ ನೀನು ನಂಬುವುದಾದರೆ, ನೀನು ಯಾವ ವಿಷಯಕ್ಕೋಸ್ಕರ ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯಕ್ತಿಗತ ಜೀವಿತದಲ್ಲಿ, ಅದು ನಿನ್ನ ಉದ್ಯೋಗ ಆಗಿರಬಹುದು, ನಿನ್ನ ವಿವಾಹ ಆಗಿರಬಹುದು, ನಿನ್ನ ಮಕ್ಕಳ ಒಂದು ವಿಷಯದಲ್ಲಾಗಿರಬಹುದು, ಸಂತಾನದ ವಿಷಯದಲ್ಲಾಗಿರಬಹುದು, ಆಸ್ತಿ ವಿಷಯದಲ್ಲಾಗಿರಬಹುದು, ಮನೆಯ ವಿಷಯದಲ್ಲಾಗಿರಬಹುದು, ರೋಗದ ವಿಷಯದಲ್ಲಾಗಿರಬಹುದು. ಆದರೆ ಈ ದಿನ ನನ್ನ ದೇವರು ನಿನ್ನೊಂದಿಗೆ ಮಾತನಾಡುವಂತ ಮಾತು ಖಂಡಿತವಾಗಿ ಅದು ಎಂತಹ ಒಂದು ಸಮಸ್ಯೆನೇ ಆಗಿರಬಹುದು, ಅದನ್ನು ನಾನು ಬದುಕಿಸ್ತೇನೆ. ಆಮೆನ್. ಹಲ್ಲೆಲೂಯಾ. ನಾನು ಬದುಕಿಸ್ತೇನೆ, ನಾನು ಕಾರ್ಯ ಮಾಡ್ತೇನೆ. ನಾನು ಮನುಷ್ಯನಲ್ಲ, ಸಜೀವನಾದ ದೇವರು ನಾನು. ಆಮೆನ್. ಯೇಸು ಕ್ರಿಸ್ತನು ಮಾರ್ಥಳು ಮರಿಯಳಿಗೆ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನ, ನಾನೇ ಜೀವವಾಗಿದ್ದೇನೆ. ಐ ಆಮ್ ದ ಗಾಡ್, ಐ ಆಮ್ ದ ರೆಸರೆಕ್ಷನ್. ನಾನೇ ದೇವರು, ನಾನೇ ಜೀವವುಳ್ಳ ದೇವರು, ನಾನೇ ಪುನರುತ್ಥಾನ. ಹಾಗಾಗಿ ಈ ದಿನ ಖಂಡಿತವಾಗಿ ನನ್ನ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ತಂದೆ ತಾಯಿಯೇ, ಖಂಡಿತವಾಗಿ ಈ ದಿನ ನೀನು ಯಾವ ಪರಿಸ್ಥಿತಿಯಿಂದ ಇಲ್ಲಿಗೆ ಬಂದಿದೆಯೋ ಅದು ದೇವರು ತಿಳಿದವನಾಗಿದ್ದಾನೆ. ಇದು ಕಾರ್ಯ ಆಗೋದಿಲ್ಲ ಎಂಬುದಾಗಿ ಇವತ್ತು ನಿನ್ನ ಬಳಿಯಲ್ಲಿ ಅನೇಕ ಜನ ಹೇಳಿರಬಹುದು, ಅಥವಾ ನಿಮ್ಮ ಸಂಬಂಧಿಕರು ಎದುರು ನೋಡ್ತಾ ಇರಬಹುದು, ನಿಮ್ಮ ಸ್ನೇಹಿತರು ಎದುರು ನೋಡ್ತಾ ಇರಬಹುದು. ನಿಮ್ಮ ಜೀವಿತದಲ್ಲಿ ನೀವು ಬಿದ್ದು ಹೋದಂತ ಪರಿಸ್ಥಿತಿಯನ್ನು ನೋಡಿ ಅನೇಕರು ದಿನ ನಿಮ್ಮನ್ನು ಗೇಲಿ ಮಾಡ್ತಾ ಇರಬಹುದು, ಅನೇಕರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕುರಿತು ಮಾತನಾಡ್ತಾ ಇರಬಹುದೇನೋ. ಆದರೆ ಈ ದಿನ ನಾನು ಪ್ರಕಟಿಸುವಂತ ದೇವರು, ಆತನು ಸಜೀವನಾದ ದೇವರಾಗಿದ್ದಾನೆ. ಆಮೆನ್. ಆತನಿಗೆ ಅಸಾಧ್ಯ ಯಾವುದೂ ಇಲ್ಲ. ಯಾಕಂದ್ರೆ ನನ್ನನ್ನು ಬದುಕಿಸಿದ ದೇವರು, ನಿಮ್ಮನ್ನು ಕೂಡ ನನ್ನ ದೇವರು ಬದುಕಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇಮ್ ನನ್ನ ಪರಿಸ್ಥಿತಿ ಕೂಡ, ನಾನು ಬದುಕ್ತೀನಿ ಅಂತೇಳಿ ನನಗೆ ಗ್ಯಾರಂಟಿ ಇದ್ದಿದ್ದಿಲ್ಲ. ನನಗಿರುವಂತ ಈ ರೋಗ ನನ್ನಿಂದ ಬಿಟ್ಟು ಹೋಗ್ತದೆ ಎಂಬುದಾಗಿ ನನಗೆ ಒಂದು ಗ್ಯಾರಂಟಿ ಇದ್ದಿದ್ದಿಲ್ರಿ. ದೇವರು ಮಹಾಕೃಪೆ, ದೇವರು ಮಹಾಕೃಪೆ. ದೇವರು ನನ್ನನ್ನು ಆತನು ಬದುಕಿಸಿದ. ಸುಮಾರು 25 ವರ್ಷಗಳ ಹಿಂದೆನೆ ಸಾಯ್ಬೇಕಾದಂತ ನನ್ನನ್ನು ದೇವರು ಬದುಕಿಸಿದ. ಯಾಕಂತಂದ್ರೆ ನನ್ನ ಜೀವಿತದಲ್ಲಿ ಮಾಡಿದಂತ ಕಾರ್ಯವನ್ನು ಅನೇಕರ ಮಧ್ಯದಲ್ಲಿ ನಾನು ಒಬ್ಬ ಸಾಕ್ಷಿಯಾಗಿ ನಿಲ್ಲಬೇಕೆಂಬುದಾಗಿ. ಮತ್ತು ಯೇಸು ಕ್ರಿಸ್ತನ ಇಲ್ಲದೆ ಇದ್ರೆ ನನ್ನ ಜೀವಿತ ಏನು ಇಲ್ರಿ, ಏನೂ ಇಲ್ಲ. ಇವತ್ತು ನನ್ನ ಲೈಫ್ ಒಂದು ಬೆಲೆ ಬಂದಿದೆ ಅಂದ್ರೆ ಅದು ಯೇಸು ಸ್ವಾಮಿನೇ ಕಾರಣ, ಬೇರೆ ಯಾರು ಅಲ್ಲ.
ನನ್ನ ಜೀವಿತಕ್ಕೆ ಇವತ್ತು ಬೆಲೆ ಬಂದಿದೆ ಅಂತಂದ್ರೆ, ಅದಕ್ಕೆ ಒಂದು ಯೋಗ್ಯತೆ, ಅರ್ಹತೆ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಯೇಸು ಸ್ವಾಮಿ ಒಬ್ಬನೇ. ಅನೇಕ ಸಂದರ್ಭಗಳಲ್ಲಿ ನಾವು ಇದೇ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತೇವೆ. ಹೌದಪ್ಪ, ನನ್ನ ಮಕ್ಕಳ ವಿಷಯದಲ್ಲಿ, ಕುಟುಂಬದ ಆರ್ಥಿಕ ವಿಷಯದಲ್ಲಿ, ಸಾಲಗಳ ವಿಷಯದಲ್ಲಿ, ಅನಾರೋಗ್ಯದ ವಿಷಯದಲ್ಲಿ ಇದು ಹೇಗಾಗ್ತದೆ? ಈ ರಿಪೋರ್ಟ್ಗಳು ಹೆಂಗ್ ಬದಲಾಗ್ತದೆ? ಹೆಂಗ್ ಸಾಧ್ಯ ಇದು? ಡಾಕ್ಟರ್ ಹೇಳಿದ್ದಾರೆ, ಅಯ್ಯೋ ಇನ್ನು ನೀನು ಬಹಳ ದಿನ ಬದುಕೋದಿಲ್ಲ ಅಂತ ಹೇಳಿ. ಆದ್ರೆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿನಗೆ ದೀರ್ಘಾಯುಷ್ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಾನು ನಿನಗೆ ಆರೋಗ್ಯ ಕೊಡ್ತೇನೆ. ನೀನು ಇದನ್ನ ನಂಬುವುದಾದರೆ ಸತತ ನಿನ್ನ ಒಂದು ಆ ಆಲೋಚನೆ ಏನಿದಲ್ಲ ಅದನ್ನು ನನ್ನ ದೇವರು ಬದುಕಿಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನೀನು ತಿರುಗಾಡಿ 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 ಸುಸ್ತಾಗಿರ್ಬಹುದು ಈ ದಿನ. ಅಯ್ಯೋ, ಇಲ್ಲಿಗೆ ಹೋದ್ರೆ ಅಲ್ಲಿಗೆ ಹೋದ್ರೆ, ಇಲ್ಲಿಗೆ ಹೋದ್ರೆ ಗುಣ ಆಗ್ತದೆ, ಅಲ್ಲಿಗೆ ಹೋದ್ರೆ ನನಗೆ ಬಿಡುಗಡೆ ಸಿಗ್ತದೆ, ಇಷ್ಟು ದುಡ್ಡು ಖರ್ಚು ಮಾಡಿರ್ಬಹುದೇನೋ, ಎಷ್ಟು ಜನರ ಸಹಾಯವನ್ನು ಕೇಳಿ ಅನೇಕ ಕಡೆಗಳಲ್ಲಿ ತಿರುಗಿರಬಹುದೇನೋ. ಅವ್ರು ಹೇಳಿದ್ರೆ ಇಲ್ಲಿಗೆ, ಇವ್ರು ಹೇಳಿದ್ರೆ ಇಲ್ಲಿಗೆ, ಇವ್ರು ಹೇಳಿದ್ರೆ ಇಲ್ಲಿಗೆ ಎಂಬುದಾಗಿ. ಆದರೆ ಯೇಸುವನ್ನು ನೀನು ಕೇವಲ ಹೃದಯಪೂರ್ವಕವಾಗಿ ನೀನು ನಂಬಿದರೆ ಆ ನಂಬಿಕೆ ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಯೇಸು ಕ್ರಿಸ್ತನು ಮಾರ್ಥಳು ಮತ್ತೆ ಮರಿಯಳ ಹತ್ರ ಹೇಳ್ತಾ ಇದ್ದಾನೆ. ಎಲ್ಲಿದ್ದಾನೆ ಲಾಜರನು? ನನಗೆ ತೋರಿಸ್ರಿ, ನನಗೆ ತೋರಿಸ್ರಿ, ಎಲ್ಲಿದ್ದಾನೆ? ಇದನ್ನ ನನ್ನ ದೇವರು ಕೂಡ ನಿನಗೆ ಅದೇ ಪ್ರಶ್ನೆ ಆಗ್ತದೆ. ಏನ್ ಗೊತ್ತಾ? ನಿನ್ನ ಸಮಸ್ಯೆ ಎಲ್ಲಿದೆ ನನಗೆ ತೋರಿಸು. ನಿನ್ನ ಸಮಸ್ಯೆ ಎಲ್ಲಿದೆ ಅದು ನನಗೆ ಹೇಳು. ನೀನು ಇಷ್ಟು ದಿನ ಜನರನ್ನು ನಂಬಿ, ಸ್ನೇಹಿತರನ್ನು ನಂಬಿ, ಸಂಬಂಧಿಕರನ್ನು ನಂಬಿ ನೀನು ಮೋಸ ಹೋಗಿದೆಯೇನೋ? ಮಂತ್ರವಾದಿಗಳನ್ನು ನಂಬಿ ಮೋಸ ಹೋಗಿದೆಯೇನೋ? ಭವಿಷ್ಯವಾಣಿಯನ್ನು ಹೇಳುವಂತವ್ರ ಬಳಿಗೆ ಹೋಗಿ ಮೋಸ ಹೋಗಿದೆಯೇನೋ? ಇಲ್ಲ. ಇದನ್ನ ನಿನ್ನ ಸಮಸ್ಯೆ ನನ್ನ ದೇವರಿಗೆ ನೀನು ಹೇಳುವುದಾದರೆ, ನನ್ನ ಯೇಸು ಕ್ರಿಸ್ತನು ಯಾರು ಗೊತ್ತಾ? ನೀನು ಎಲ್ಲಿಯೇ ಇದ್ದರೂ ಕೂಡ, ನಿನ್ನ ಸಮಸ್ಯೆ ಎಲ್ಲಿಯೇ ಇದ್ದರೂ ಕೂಡ ನನ್ನ ದೇವರು ನಿನ್ನ ಸಮಸ್ಯೆ ಎಲ್ಲಿದೆಯೋ ಅಲ್ಲಿಗೆ ನನ್ನ ದೇವರು ಬರುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಮಾರ್ಥಳು ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಎಲ್ಲಿದ್ದಾನೆ ಲಾಜರನು? ನಿಮ್ಮ ಪ್ರಾಬ್ಲಮ್ ಏನು? ನಿಮ್ಮ ಸಮಸ್ಯೆ ಏನು? ಅಂದ್ರೆ, ಅಯ್ಯ, ನನ್ನ ತಮ್ಮನ ಸತ್ತು ಹೋಗಿ 4 ದಿನ ಆಗಿಬಿಟ್ಟಿದೆ, ಹಾಗಾಗಿ ಅವನಿಗಾಗಲೇ ಸಮಾಧಿ ಮಾಡಿಬಿಟ್ಟಿದ್ದೇವೆ ಅಂತ ಹೇಳಿದಾಗ ಯೇಸು ಹೇಳ್ತಾ ಇದ್ದಾನೆ, ಹೌದಾ? ಹಾಗಾದ್ರೆ ಬನ್ರಿ, ನನಗೆ ತೋರಿಸ್ರಿ, ಅದು ಸಮಾಧಿ ಎಲ್ಲಿದೆಯೋ ತೋರಿಸಿ. ಯೇಸು ಕ್ರಿಸ್ತನೊಂದಿಗೆ ಆ ಸಹೋದರಿಯರು, ಒಂದು ವೇಳೆ ಆ ಟೈಮಲ್ಲಿ ಅನೇಕ ಜನ ಬಂಧು ಬಳಗ ಇರಬಹುದು, ಆ ಮನೆಯಲ್ಲಿ ನೆರೆಹೊರೆಯವರು ಕೂಡ ಒಂದು ವೇಳೆ, ಓ ಯೇಸು ಸ್ವಾಮಿ ಬಂದಿದ್ದಾನಲ್ಲ, ಲಾಜರನನ್ನು ಒಂದು ವೇಳೆ ಆ ದಿನ ಸಮಾಧಿ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯೇಸು ಸ್ವಾಮಿ ಆ ಸಮಾಧಿ ಕಾರ್ಯಕ್ರಮಕ್ಕೆ ಬಂದು ಮಣ್ಣು ಹಾಕಿಲ್ಲ, ಹಾಗಾಗಿ ಯೇಸು ಕ್ರಿಸ್ತನು ಒಂದು ವೇಳೆ ಆ ಲಾಜರನನ್ನು ಇಲ್ಲಿಗೆ ಆ ಸಮಾಧಿ ಬಳಿಗೆ ಆದರೂ ಕೂಡ ಹೋಗಿ ಬರೋಣ ಎಂಬುದಾಗಿ ಹೇಳ್ತಾ ಇದ್ದಾನೇನೋ. ಯೇಸು ಸ್ವಾಮಿ ಜೊತೆ ಹೋಗೋಣ ಅಂತೇಳಿ ಅನೇಕರು ಬಂದಿರಬಹುದ್ರಿ. ಬಂದಂತವರಿಗೂ ಕೂಡ ಗೊತ್ತಿಲ್ಲ, ಏನು ಗೊತ್ತಾ? ಯೇಸು ಕ್ರಿಸ್ತನು ಸತ್ತಿರುವಂತ ಲಾಜರನನ್ನು ಎಬ್ಬಿಸ್ತಾನಂತೇಳಿ. ಸತ್ತಿರುವಂತ ಲಾಜರನನ್ನು ಎಬ್ಬಿಸ್ತಾನೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಎಲ್ರು ಏನಂತಂದ್ರೆ ಕೇವಲ ಆ ಒಂದು ಸಮಾಧಿಯನ್ನೇ ನೋಡ್ತಾ ಇದ್ದಾರೆ ಹೊರತು
ಆದ್ರೆ ಯೇಸು ಕ್ರಿಸ್ತನು ಯಾರನ್ನು ನೋಡ್ತಾ ಇದ್ದಾನೆ ಗೊತ್ತಾ? ಸಮಾಧಿಯ ಒಳಗಡೆ ಸತ್ತಂತ ಲಾಜರ್ನಿದ್ದಾನೆ ಎಂಬುದಾಗಿ ಜನ ನೋಡ್ತಾ ಇದ್ರೆ, ಯೇಸು ಕ್ರಿಸ್ತನು ಬದುಕಿರುವಂತ ಲಾಜರ್ನನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮ ಆಲೋಚನೆ ಹಂಗೆ ಇರಬಹುದೇನೋ, ನನ್ನ ದೇವರ ಆಲೋಚನೆ ಏನು ಗೊತ್ತಾ? ಎಲ್ಲಿ ಆ ಒಂದು ಪರಿಸ್ಥಿತಿಗಳು ಸತ್ತೋಗಿದಾವೋ ಅಲ್ಲಿ ನನ್ನ ದೇವರ ದೃಷ್ಟಿನೇ ಬೇರೆ ಇದೆ. ಅಲ್ಲಿ ಜೀವವನ್ನು ನನ್ನ ದೇವರು ಏನ್ ಮಾಡುವವನಾಗಿದ್ದಾನ್ರಿ? ಉಂಟು ಮಾಡುವವನಾಗಿದ್ದ. ಯಾಕಂದ್ರೆ ಶೂನ್ಯದಲ್ಲಿ ಸೃಷ್ಟಿ ಮಾಡಿದ ದೇವರು ನಮ್ಮ ದೇವರು. ಆಮೆನ್, ಹಲ್ಲೆಲೂಯಾ. ಶೂನ್ಯದಲ್ಲಿ ಏನು ಇಲ್ಲದೆ ಇರುವಂತ ಸ್ಥಳದಲ್ಲಿ ಸೃಷ್ಟಿಯನ್ನು ಉಂಟು ಮಾಡಿದ ದೇವರು ಯೇಸು ಕ್ರಿಸ್ತನು. ಅದಕ್ಕಾಗಿ ಎಲ್ಲರ ದೃಷ್ಟಿ ಬೇರೆ. ಎಲ್ಲರ ದೃಷ್ಟಿ ಏನು ಗೊತ್ತಾ? ಯೇಸು ಸ್ವಾಮಿ ಕೂಡ ಆ ಸಮಾಧಿ ಬಳಿಗೆ ಹೋಗಿ ತಿರುಗಿ ಮತ್ತೆ ಮನೆಗೆ ಬಂದು ಯಾರನ್ನ? ಮಾರ್ಥಳು ಮತ್ತೆ ಮರಿಯಳನ್ನು ಸಮಾಧಾನ ಪಡಿಸ್ತಾನೆ, ಧೈರ್ಯ ಹೇಳ್ತಾನೆ ಎಂಬುದಾಗಿ. ನಾವು ಕೂಡ ಎಲ್ಲಾದ್ರೂ ಹೋದ್ರೆ ಅಷ್ಟೇ ಎಲ್ಲರೂ ಮಾಡೋದು. ಜನ ಎಲ್ಲಿಯಾದ್ರೂ ಕೂಡ ಹೋದ್ರೆ ನಾವು ಹಂಗೆ ಮಾಡ್ತೇವೆ. ಬಟ್ ಆದ್ರೆ ಯೇಸು ಕ್ರಿಸ್ತನ ಉದ್ದೇಶ ಅದಲ್ಲ. ಆತನ ಉದ್ದೇಶ ಏನಂತಂದ್ರೆ, ಅದು ಯಾವುದೇ ಒಂದು ಸತ್ತಂತ ಒಂದು ಸ್ಥಿತಿಗತಿಗಳೇ ಆಗಿರಬಹುದು, ಅವುಗಳನ್ನೆಲ್ಲ ದೇವರ ಆತನ ಏನ್ ಮಾಡುವವನಾಗಿದ್ದಾನ್ರಿ? ಬದುಕಿಸುವ ಆತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ಉದಾಹರಣೆಗಳು ಅನೇಕವಾಗಿ ನಾವು ಸತ್ಯವೇದದಲ್ಲಿ ನೋಡಬಹುದು. ಅನೇಕ ಇದಾವ್ರಿ. ಆದ್ರೆ ಯಾರು ಯೇಸುವಿನ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಯಾರು ಯೇಸು ಕ್ರಿಸ್ತನ ಬಳಿಗೆ ಬಂದರೋ ಅವರೆಲ್ಲರ ಜೀವಿತದಲ್ಲಿ ಮನುಷ್ಯರಿಂದ ಆಗದ ಕಾರ್ಯಗಳು, ವೈದ್ಯರಿಂದ ಆಗದ ಕಾರ್ಯಗಳು, ಮೆಡಿಸಿನ್ ನಿಂದ ಆಗದಂತ ಕಾರ್ಯಗಳು, ಏನ್ರಿ ಯಾವುದೇ ಒಂದು ಯಂತ್ರಗಳಿಂದ ಆಗದಂತ ಕಾರ್ಯಗಳು, ಕೇವಲ ತನ್ನ ಬಾಯಿ ಮಾತಿನಿಂದ ತನ್ನ ವಾಕ್ಯವನ್ನು ಕಳುಹಿಸಿ ದೇವರು ಆತನ ಅದ್ಭುತಗಳನ್ನು ಮಾಡಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ವಚನ ಹೇಳುತ್ತದೆ, ಮನುಷ್ಯನು ರೊಟ್ಟಿಯಿಂದಲ್ಲ ಬದುಕುವಂತದ್ದು, ದೇವರ ಬಾಯಿಂದ ಬರುವಂತ ಪ್ರತಿ ಒಂದೊಂದು ಮಾತಿನಿಂದಲೂ ಕೂಡ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ಸಜೀವ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಅದೇ ಈ ದಿನ ನಮಗೆ ಧೈರ್ಯ. ನಾವು ಯಾರು ಕೂಡ ಒಂದು ವೇಳೆ ಏನ್ರಿ, ನೀವೆಷ್ಟೇ ಒಳ್ಳೆ ಆಹಾರ ತಿನ್ರಿ, ನಾವು ಬದುಕ್ತಾ ಇದ್ದೀವಿ ಒಳ್ಳೆ ಆಹಾರ ತಿಂದ ಅಂತ ಹೇಳಿ ಅಂದುಕೊಳ್ತಾ ಇದ್ರೆ ಅದು ಸುಳ್ಳು. ಅದು ಕೇವಲ ನಿಮ್ಮ ಶರೀರಕ್ಕೆ ಆ ಟೈಮ್ಗೆ ಒಂದು ಬಲ ಕೊಡಬಹುದು ಅಷ್ಟೇ. ಆದ್ರೆ ನಿನ್ನಲ್ಲಿ ಜೀವ ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರ್ತದ್ರಿ? ದೇವರ ಬಳಿಯಿಂದ ಬರ್ಬೇಕು. ಆಮೆನ್, ಹಲ್ಲೆಲೂಯಾ. ದೇವರು ನಿನಗೆ ಸಂಪೂರ್ಣವಾದ ಆರೋಗ್ಯ, ಆಯುಷ್ಕಾಲವನ್ನು, ಬಲವನ್ನು ದೇವರು ನಿನಗೆ ಆತನು ಅನುಗ್ರಹಿಸುವವನಾಗಿದ್ದಾನೆ ಹೊರತು ಮನುಷ್ಯರು ಯಾರು ಇಲ್ಲ. ಅನೇಕ ಉದಾಹರಣೆಗಳಿದಾವೆ. ಕ್ಯಾನ್ಸರ್ ನಿಂದ ಬಾಧೆ ಪಡುವವರನ್ನು ಅನೇಕರು ಹೇಳಿದ್ರಯ್ಯ ಇನ್ನೇನು ಬದುಕೋದಿಲ್ಲ ಅಂತ ಹೇಳಿ. ಆದ್ರೆ ನನ್ನ ದೇವರು ಅನೇಕರನ್ನ ಕ್ಯಾನ್ಸರ್ ರೋಗದಿಂದ ಏನ್ ಮಾಡಿದಾನ್ರಿ? ಆತನ ಬಿಡುಗಡೆ ಕೊಟ್ಟಿದ್ದಾನೆ. ಇನ್ನು ಅನೇಕರು ಬದುಕುತ್ತಾನೆ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಅಂತಹ ಉನ್ನತವಾದಂತಹ ಕಾರ್ಯಗಳನ್ನು ಯೇಸು ಕ್ರಿಸ್ತನು ಒಬ್ಬನೇ ಅವುಗಳನ್ನು ಮಾಡಲೇನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಹಾಗಾಗಿ ರಾತ್ರಿ ನಾನು ಏನಪ್ಪ ದೇವ್ರೆ, ಈ ವಾಕ್ಯ ನಾನು ಬೆಳಿಗ್ಗೆ ಎದ್ದು ನೋಡ್ಬೇಕು 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 ಅಂತೇಳಿ ಒಂದೇ ಆಲೋಚನೆ ಇತ್ತು. ಬಟ್ ಆದ್ರೆ ಸಡನ್ ಆಗಿ ಅದು ನನಗೆ ಬೆಳಿಗ್ಗೆ ನೆನಪು ಬಂದಿಲ್ಲ. ಆದ್ರೆ ದೇವರ ಉದ್ದೇಶ ಈ ದಿನ ಇದೇ ಇರಬಹುದೇನೋ, ನನಗೆ ಗೊತ್ತಿಲ್ಲ. ನಿಮ್ಮ ಪರಿಸ್ಥಿತಿಗಳು, ನಿಮ್ಮ ಕುಟುಂಬದ ಸ್ಥಿತಿಗತಿಗಳು ಆತನು ನೋಡುವವನಾಗಿರುವುದರಿಂದ, ಆತನು ಗಮನಿಸಿರುವವನಾಗಿರುವುದರಿಂದ ಈ ದಿನ ಆ ಮಾತುಗಳನ್ನು ದೇವರು ನಿಮ್ಮೊಂದಿಗೆ ಆತನು ಮಾತನಾಡುವವನಾಗಿದ್ದಾನೆ ಹೊರತು ಖಂಡಿತವಾಗಿ
ಮಾತನಾಡುವಂತವನು ನಾನಲ್ಲ. ನಾನು ಮಾತನಾಡಿದರೆ ನಿಮ್ಗೆ ಯಾರಿಗೂ ಧೈರ್ಯ ಬರೋದಿಲ್ರಿ. ಈ ವಾಕ್ಯ ಮಾತನಾಡಿದಾಗ ಮಾತ್ರವೇ ನಿಮ್ಮಲ್ಲಿ ಜೀವ ಬರ್ತದೆ. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯ ಮಾತನಾಡಿದರೆ ಮಾತ್ರನೇ ಒಬ್ಬ ಮನುಷ್ಯನಿಗೆ ಬಿಡುಗಡೆ, ಒಬ್ಬ ಮನುಷ್ಯನಿಗೆ ಸ್ವಸ್ಥತೆ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಅದ್ಭುತಗಳಾಗುವುದು ಹೊರತು ಯಾವುದೇ ಇಲ್ಲ. ಯಾವುದೇ ಇಲ್ರಿ. ಅನೇಕ ಆಕ್ಸಿಡೆಂಟ್ಗಳಿಂದ ದೇವರು ಪಾರು ಮಾಡಿದ. ಒಂದೊಂದ್ಸಾರಿ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ನನ್ನ ಜೀವಿತದ ಬಗ್ಗೆ ನಾನೇ ಆಲೋಚನೆ ಮಾಡುವಾಗ ಏನೂ ಇಲ್ಲದಂತ ನನ್ನನ್ನು, ಯಾವ ಯೋಗ್ಯತೆ ಇಲ್ಲದಂತ ನನ್ನನ್ನು, ಯಾವ ಅರ್ಹತೆ ಇಲ್ಲದಂತ ನನ್ನನ್ನು ದೇವರು ಈ ದಿನ ಅನೇಕರಿಗೆ ಪ್ರಯೋಜಕನಾಗುವಂತೆ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಮ್ಮೆಲ್ಲರ ಹಿಂದೆ ದೇವರ ಒಂದು ಉದ್ದೇಶ ಇದೆ. ಯೇಸು ಕ್ರಿಸ್ತನ ಹೇಳ್ತಾನೆ ಒಂದು ಸಂದರ್ಭದಲ್ಲಿ, ಏನಂತಂದ್ರೆ, ಇವರಿಗೆ ಈ ಸಮಸ್ಯೆ ಯಾಕೆ ಬಂದಿದೆ, ಈ ರೋಗ ಯಾಕೆ ಬಂದಿದೆ ಅಂತ ಹೇಳಿ ಈ ಸಮಸ್ಯೆಗಳು, ಈ ರೋಗಗಳು ಕೆಲವು ಸಾರಿ ಯಾವುದಕ್ಕಾಗಿರಿ? ದೇವರ ಮಹಿಮೆಗಾಗಿನೇ. ಹೌದಾ? ಇವತ್ತು ನೀವಾಗಲಿ ನಾನಾಗಲಿ ಸಮಸ್ಯೆಗಳು ಯಾರಿಗೂ ಏನೂ ಇಲ್ಲ ಅಂತಂದ್ರೆ ನಾವ್ ಯಾರಾದ್ರೂ ಇಲ್ಲಿಗೆ ಬರ್ತಾ ಇದ್ವಾ? ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದೆ. ಅವನು ಎಷ್ಟೇ ಶ್ರೀಮಂತನಾಗಿರ್ಬೋದು, ಅವನು ಎಷ್ಟೇ ಬಡವನಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದೆ. ನಿಮ್ಗೆ ಗೊತ್ತಾ? ಈ ಮುಖೇಶ್ ಅಂಬಾನಿ ಅವ್ರ ಮಗ, ಹೌದಲ್ರಿ, ಭಾರತದಲ್ಲಿಯೇ ಕೋಟೀಶ್ವರರವರು. ಆಸ್ತಿಗೆ ಕಡಿಮೆ ಇಲ್ಲ, ದುಡ್ಡಿಗೆ ಕಡಿಮೆ ಇಲ್ಲ. ಆದ್ರೆ ಅವರ ಮಗನಿಗೆ ಒಂದು ಕಾಯಿಲೆ ಇದೆ ರೀ, ಕಾಯಿಲೆ ಇದೆ. ಹಾಗಾಗಿ ಪ್ರತಿ ಮನುಷ್ಯನಿಗೆ ದೇವರು ಏನಾದ್ರೂ ಒಂದು ಸಮಸ್ಯೆ ನೆಟ್ಟಿರ್ತಾನೆ. ಆದ್ರೆ ಯಾರು ಯೇಸುವನ್ನು ನಂಬಿ ಆತನ ಬಳಿಗೆ ಬರ್ತಾರೋ ಅವರಿಗೆ ಆತನ ಏನ್ ಮಾಡ್ತಾನ್ರಿ? ಆ ಸಮಸ್ಯೆಯನ್ನು ತೆಗೆದು ಹಾಕ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಳಗಡೆ ವಚನದಲ್ಲಿ 26ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಮತ್ತು ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಈ ದಿನ ನೀನು ಖಂಡಿತವಾಗಿ ಯೇಸುವನ್ನು ನೀನು ನಂಬುವುದಾದರೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಎಂದಿಗೂ ಕೂಡ ನೀನು ಅಧೈರ್ಯ ಪಡೋದಿಲ್ಲ. ಹಾಗಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಈ ದಿನ ಪರಿಶುದ್ಧಾತ್ಮನಿಗೆ ಒಳಗಾಗಿ ದೇವರ ಸನ್ನಿಧಾನದಲ್ಲಿ ಈ ದಿನ ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ಮಾತನಾಡಿದಂತ ವಾಕ್ಯಕ್ಕೆ ವಿಧೇಯರಾಗಿ, ಹೌದಪ್ಪ ದೇವರೇ, ಕೆಳಗಡೆ ವಚನದಲ್ಲಿ ಹೇಳ್ತಾರೆ ಅವರು ಏನಂತಂದ್ರೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವ ಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ನೀನು ನಂಬುವುದಾದರೆ ಖಂಡಿತವಾಗಿ ಉನ್ನತ ಕಾರ್ಯಗಳನ್ನು ಈ ದಿನ ದೇವರು ನಿನ್ನ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ದೇವರ ಸನ್ನಿಧಾನದಲ್ಲಿ ನಿಮ್ಮ ಪರಿಸ್ಥಿತಿ ಒಂದು ವೇಳೆ ಸತ್ತು ಹೋಗಿದೆನಾ, ಅಥವಾ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಭಯಂಕರವಾದಂತ ಒಂದು ಸಮಸ್ಯೆಗಳನ್ನು ನೀವು ಒಂದು ವೇಳೆ ಎದುರಿಸ್ತಾ ಇದ್ದೀರಾ, ಅದು ಯಾವುದೇ ಪರಿಸ್ಥಿತಿ ಆಗಿರ್ಬೋದು, ಎಂತ ಸಮಸ್ಯೆ ಆಗಿದೆ, ಎಂತ ರೋಗ ಆಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನ ಹೌದಪ್ಪ ದೇವ್ರೆ, ಇದು ನನ್ನ ಸಮಸ್ಯೆ ಎಂಬುದಾಗಿ ನೀನು ಆತನ ಸನ್ನಿಧಾನದಲ್ಲಿ ಹೇಳಿಕೊಳ್ಳುವುದಾದರೆ ನನ್ನ ದೇವರು ಇದನ್ನ ನಿನ್ನನ್ನು ಮುಟ್ಟುವವನಾಗಿದ್ದಾನೆ. ಆತನಿಗೆ ಅಸಾಧ್ಯ ಯಾವುದೇ ಇಲ್ಲ. ಅದು ಯಾವುದೇ ಸಮಸ್ಯೆ ಆಗಿರ್ಬೋದು.
ಈ ದಿನ ದೇವರ ಆತ್ಮನು ನಿನ್ನೊಟ್ಟಿಗೆ ಮಾತನಾಡಿರುವುದಾದರೆ ಹೌದಪ್ಪ, ನಾನು ನಂಬುತ್ತೇನೆ. ಮಾರ್ಥಳು ಮರಿಯಳ ಹಾಗೆ ನಾನು ನಂಬುತ್ತೇನೆ ದೇವರೇ. ಸತ್ತಂತ ನನ್ನ ಈ ಒಂದು ಪರಿಸ್ಥಿತಿಯನ್ನು ನೀನೊಬ್ಬನೇ ಬದುಕಿಸುವವನಾಗಿದೆ ಅಪ್ಪ. ಅದು ಅನಾರೋಗ್ಯನೇ ಆಗಿರಬಹುದು, ಸಾಲದ ಸಮಸ್ಯೆನೇ ಆಗಿರಬಹುದು, ಅಥವಾ ನಿನ್ನ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಗಳಾಗಿರಬಹುದು, ಶರೀರದ ಬಲಹೀನತೆಗಳಾಗಿರಬಹುದು, ಅಥವಾ ಒಂದು ವೇಳೆ ಸಂತಾನವಿಲ್ಲದೆ ಈ ದಿನ ನೀನು ಬಾಧೆ ಪಡ್ತಾ ಇದೆಯೇನೋ, ಅಥವಾ ನಿಮ್ಮ ಮಕ್ಕಳ ವಿವಾಹಕ್ಕೋಸ್ಕರ ನೀವು ಬಾಧೆ ಪಡ್ತಾ ಇದ್ದೀರೇನೋ, ಭವಿಷ್ಯತ್ತಿಗೋಸ್ಕರ ನೀವು ಬಾಧೆ ಪಡ್ತಾ ಇದ್ದೀರೇನೋ, ಅಥವಾ ಉದ್ಯೋಗದ ನಿಮಿತ್ತವಾಗಿ ನೀವು ಬಾಧೆ ಪಡ್ತಾ ಇದ್ದೀರೇನೋ, ಒಂದು ನಿಮಿಷ ಎಲ್ಲರೂ ಈ ಸಮಯದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ರಯ್ಯ. ಈ ದಿನ ನನ್ನನ್ನು ಮುಟ್ಟು ದೇವರೇ, ನನ್ನನ್ನು ಮುಟ್ಟಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಪರಿಶುದ್ಧಾತ್ಮನು ಈ ದಿನ ನಿನ್ನನ್ನು ಮುಟ್ಟುವವನಾಗಿದ್ದಾನೆ. ನಿನಗೆ ಆತನು ಬಿಡುಗಡೆ ಕೊಡುವವನಾಗಿದ್ದಾನೆ. ನಂಬುವವರಿಗೆಲ್ಲವೂ ಸಾಧ್ಯ ಎಂಬುದಾಗಿ ದೇವರ ವಚನ ಹೇಳುತ್ತಾ ಇದೆ. ಹೃದಯ ಅಂತರಂಗದಿಂದ ದೇವರ ಸನ್ನಿಧಾನದಲ್ಲಿ ಮೊರೆ ಇಡ್ರಿ, ಪ್ರಾರ್ಥನೆ ಮಾಡ್ರಯ್ಯ. ಹೌದು ಕರ್ತನೆ, ಇದು ನನ್ನ ಸಮಸ್ಯೆ ಅಪ್ಪ, ಇದು ನನ್ನ ಪರಿಸ್ಥಿತಿ ದೇವರೇ, ಇದು ನನ್ನ ವ್ಯಾಧಿ ಕರ್ತನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡು. ಖಂಡಿತವಾಗಿ ಪರಿಶುದ್ಧಾತ್ಮನ ದಿನ ನಿನ್ನನ್ನು ಆತನು ಮುಟ್ಟುವವನಾಗಿದ್ದಾನೆ. ಹಲ್ಲೆಲೂಯ. ಶಬಬಬ ರಬಲ ರಬ. ಹಲ್ಲೆಲೂಯ. ಶಂದರಬ. ಹೌದಪ್ಪ, ಒಂದೇ ಒಂದು ಅದ್ಭುತ ಮಾಡು ದೇವರೇ ಎಂಬುದಾಗಿ ಮೊರೆ ಇಡ್ರಿ. ಅಪ್ಪ, ನನ್ನ ಉದ್ಯೋಗದ ವಿಷಯದಲ್ಲಿ ಅದ್ಭುತ ಮಾಡು ದೇವರೇ, ವಿವಾಹದ ವಿಷಯದಲ್ಲಿ ಇದನ್ನು ಅದ್ಭುತ ಮಾಡಯ್ಯ. ನನಗಿರುವಂತ ಈ ಅನಾರೋಗ್ಯದ ವಿಷಯದಲ್ಲಿ ಒಂದು ಅದ್ಭುತ ಮಾಡು ದೇವರೇ, ನನ್ನ ಮಕ್ಕಳ ವಿಷಯದಲ್ಲಿ ಒಂದು ಅದ್ಭುತ ಮಾಡು ಸ್ವಾಮಿ, ನನ್ನ ಯಜಮಾನನ ವಿಷಯದಲ್ಲಿ ಒಂದು ಅದ್ಭುತ ಮಾಡೆಂಬುದಾಗಿ ಹಲ್ಲೆಲೂಯ. ಯೇಸುವೇ ನಿಮಗೆ ಕೃತಜ್ಞತೆ. ನಿನಗೆ ಹಲ್ಲೆಲೂಯ. ಹಲ್ಲೆಲೂಯ. Hallelujah. Hallelujah. Thank you, Lord. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಿಸಬಲ್ಲೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ, ಆಮೆನ್, ನಿನ್ನ ನಾಮಕ್ಕೆ
ನಿನಗೆ ಸಾಧ್ಯವು ಏಸಯ್ಯ ಏಸಯ್ಯ ನಿನಗೆ ಸಾಧ್ಯವು ಸ್ಥಿರಪಡಿಸುವಾತನೇ ಬಲಪಡಿಸುವಾತನೇ ನಮ್ಮ ಪರ ಘನಪಡಿಸುವಾತನೇ ಹೆಚ್ಚಿಸು ನಮ್ಮ ಪರ ನಿಂತು ಜಯ ನೀಡುವಾತನೇ ಏನಾದರೂ ಮಾಡಬಲ್ಲೆ ಕಥೆಯೆಲ್ಲ ಬದಲಿಸಬಲ್ಲೆ ಆಮೆನ್ ಏನಾದರೂ ಮಾಡಬಲ್ಲೆ ಕಥೆಯೆಲ್ಲ ಬದಲಿಸಬಲ್ಲೆ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ಏಸಯ್ಯ ಏಸಯ್ಯ ಆಮೆನ್ ನಿನಗೆ ಈ ದಿನ ಯೇಸುವಿಗೆ ಅಸಾಧ್ಯ ಯಾವುದೂ ಇಲ್ಲ ಎಂಬುದಾಗಿ ನೀನು ನಂಬುವುದಾದರೆ ನನ್ನ ದೇವರು ಉನ್ನತವಾದ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಈ ಪುನರುತ್ಥಾನದ ಆರಾಧನೆಯಲ್ಲಿ ಮಾಡುವವನಾಗಿದ್ದಾನೆ. ಗ್ಲೋರಿ ಆಮೆನ್. ಹೌದು ಸ್ವಾಮಿ ದೇವರೇ, ಈ ದಿನ ನಾನು ನಿನ್ನನ್ನೇ ನಂಬಿ ಬಂದಿದ್ದೇನಪ್ಪ, ಮನುಷ್ಯರನ್ನಲ್ಲ, ಸಜೀವನಾದ ದೇವರು ನೀನೇ ಎಂಬುದಾಗಿ, ಕರ್ತನೆ ನೀನೇ ಲೋಕ ರಕ್ಷಕನೇ ಎಂಬುದಾಗಿ, ನೀನಲ್ಲದೆ ಬೇರೆ ದೇವರುಗಳು ಇಲ್ಲ ಎಂಬುದಾಗಿ ನಿನ್ನ ಸನ್ನಿಧಾನಕ್ಕೆ ದೇವರೇ ನಾನು ನಿನ್ನನ್ನೇ ನಂಬಿ ಬಂದಿದ್ದೇನೆಂಬುದಾಗಿ ಹೃದಯಪೂರ್ವಕವಾಗಿ ನೀನು ನಂಬಿ ಆತನ ಸನ್ನಿಧಾನದಲ್ಲಿ ನೀನು ಬೇಡಿಕೊಳ್ಳುವಾಗ ನನ್ನ ದೇವರು ಅಸಾಧ್ಯವಾದಂತ ಕಾರ್ಯಗಳನ್ನು ಸಾಧ್ಯವಾಗಿ ಮಾಡಲು ಶಕ್ತನಾಗಿದ್ದಾನೆ. ಆಮೆನ್. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಓ ದೇವಾ, ನಿನ್ನ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿವೆ, ನಮ್ಮೂಹೆಗೆ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇವೆ. ಓ ದೇವಾ, ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿವೆ, ನಮ್ಮೂಹೆಗೆ ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಿಸಬಲ್ಲೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಿಸಬಲ್ಲೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏಸಯ್ಯ ಏಸಯ್ಯ, ಹೌದಪ್ಪ, ನಿನಗೆ ಅಸಾಧ್ಯ ಯಾವುದೂ ಇಲ್ಲ ಕರ್ತನೇ. ಏಸಯ್ಯ ಏಸಯ್ಯ, ಹೌದಪ್ಪ, ಯಾರ್ಯಾರು ಈ ದಿನ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ನಂಬಿ ಬಂದಿದ್ದಾರೋ ನಿನ್ನ ಬಾಹುಬಲವನ್ನು ಅವರ ಮೇಲೆ ಚಾಚಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನೊಬ್ಬನೇ ದೇವರು, ನೀನೇ ಅದ್ಭುತಗಳನ್ನು ಮಾಡಲು ಶಕ್ತರಪ್ಪ. ಬಲಹೀನತೆಗಳಲ್ಲಿ ಬಲಪಡಿಸುವಾತನು ನೀನು ದೇವರೇ, ರೋಗಗಳನ್ನು ತೆಗೆದು ಹಾಕುವಾತನು ನೀನು, ಸತ್ತವರನ್ನು ಬದುಕಿಸುವ ದೇವರು ನೀನೊಬ್ಬನೇ ದೇವರು. ನಿಮಗೆ ಅಸಾಧ್ಯ ಯಾವುದಿಲ್ಲ ಕರ್ತನೇ. ಏಸಯ್ಯ ಏಸಯ್ಯ, ನಿನಗೆ ಸಾಧ್ಯವು. ಹಲ್ಲೆಲೂಯಾ. ಏಸಯ್ಯ ನಿನ್ನ ವಾಕ್ಯವನ್ನು ಕಳುಹಿಸಪ್ಪ ದೇವರೇ, ನಿನ್ನ ವಾಕ್ಯವನ್ನು ಕಳುಹಿಸಿ ಈ ದಿನ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು ದೇವರೇ. ಸತ್ತಂತ
ಗರ್ಭಗಳನ್ನು ಮುಟ್ಟು ಸ್ವಾಮಿ, ಸಂತಾನವನ್ನು ದಯಪಾಲಿಸು ದೇವರೇ. ನಿನ್ನ ಮಕ್ಕಳಿಗೆ ವಿರೋಧವಾದಂತ ಎಲ್ಲ ಅಡೆತಡೆಗಳು ಈಗಲೇ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ದೇವರೇ. ಯಾರು ಯಾವ ಅನಾರೋಗ್ಯದಿಂದ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬಂದಿದ್ದಾರೋ ಅವರೆಲ್ಲರಿಗೂ ಸ್ವಸ್ಥತೆಯಾಗಲಿ, ಅವರೆಲ್ಲರಿಗೂ ಬಿಡುಗಡೆ ಆಗಲಿ ಅಯ್ಯ. ನಿನ್ನ ರಕ್ತದಲ್ಲಿ, ಗಾಯದಲ್ಲಿ, ನಿನ್ನ ಮಾತಿನಲ್ಲಿರುವಂತಹ ಸ್ವಸ್ಥತೆ, ನಿನ್ನ ಪುನರುತ್ಥಾನದ ಶಕ್ತಿಯಲ್ಲಿರುವಂತಹ ಬಿಡುಗಡೆ ಈಗಲೇ ಈಗಲೇ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಸ್ವಸ್ಥತೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಅದ್ಭುತಯ್ಯ. ನಿನ್ನ ಹಸ್ತವನ್ನು ಚಾಚಿ ನಿನಗೊಂಡು ಸ್ವಾಮಿ. The name of Jesus. ಅದ್ಭುತಗಳು ಜರಗಲಯ್ಯ, ಅದ್ಭುತಗಳು ಜರಗಲಿ. ನಿನ್ನನ್ನು ನಂಬಿದ ಮಕ್ಕಳ ಜೀವಿತದಲ್ಲಿ ದೇವರ ಅದ್ಭುತಗಳು ನಡೆಯಲಿ ದೇವರೇ. ಅಪ್ಪ, ಸತ್ತಂತ ಎಲುಬುಗಳಲ್ಲಿ ಜೀವ ಬರಲಿ, ಸತ್ತಂತ ನರಗಳಲ್ಲಿ ಜೀವ ಬರಲಿ, ಸತ್ತಂತ ಕಿಡ್ನಿಗಳಲ್ಲಿ ಜೀವ ಬರಲಿ, ಸತ್ತಂತ ಲಿವರ್ ಅಲ್ಲಿ ಜೀವ ಬರಲಿ. యేసయ్య యేసయ్య ಆಮೆನ್ ಆಮೆನ್. ನಂಬುವುದಾದರೆ ಈ ದಿನ ದೇವರ ಮಹಿಮೆಯನ್ನು ನೀನು ಕಾಣಲಿಕ್ಕಿದೆ, ದೇವರ ಮಹಿಮೆ ನೀನು ಕಾಣಲಿಕ್ಕಿದೆ. ನಿನಗೆ ಸಾಕವು యేసయ్య. ಕೂಗ್ರಿ, యేసయ్య ನನ್ನನ್ನು ಮುಟ್ಟು ದೇವರೇ, యేసయ్ಯ ನನ್ನನ್ನು ಮುಟ್ಟಪ್ಪ ಎಂಬುದಾಗಿ ಕೂಗ್ರಿ. ಬೇಡಿಕೊಳ್ಳ್ರಿ, ಬೇಡಿಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಇದೀಗ ನನ್ನ ದೇವರು ಒಂದು ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ಈಗಲೇ ಇದೇ ಕ್ಷಣದಲ್ಲಿ ಆತನು ಮಾಡುವವನಾಗಿದ್ದಾನೆ. యేసయ్య ಎಲ್ಲ ಅಡೆತಡೆಗಳು ನಿರ್ಮೂಲವಾಗಲಿ ಯೇಸುವಿನ ನಾಮದಲ್ಲಿದೆ. ನಿನ್ನ ಮಕ್ಕಳಿಗೆ ವಿರೋಧವಾದಂತ ಎಲ್ಲ ಮಾಟ ಮಂತ್ರ ಶಕ್ತಿಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಈಗಲೇ ನಜರೇತಿನ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಗುಣವಾಗಲಿ, 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 ಬಿಡುಗಡೆಯಾಗಲಿ, ಬಿಡುಗಡೆಯಾಗಲಿ. ಯೇಸುವಿನ ನಾಮದಲ್ಲಿ ಅದ್ಭುತ ಜರಗಲಿ ಅಯ್ಯ ದೇವರೇ. ಅಯ್ಯ, ನೀನು ಮುಟ್ಟು ಮುಟ್ಟು ಈಗಲೇ ಯೇಸುವಿನ ನಾಮದಲ್ಲಿ. యేసయ్య ನೀನು ವಾಗ್ದಾನ ಮಾಡಿದೆಯಪ್ಪ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ ಎಂಬುದಾಗಿ ಆ ವಾಗ್ದಾನ ದೇವರೇ ಈ ದಿನ ಅಯ್ಯ ಈ ಪುನರುತ್ಥಾನದ ಆರಾಧನೆಯಲ್ಲಿ ಸೇರಿ ಬಂದಂತ ನಿನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಲಿ. ಯಾರು ಈ ಆನ್ಲೈನ್ ಮೂಲಕವಾಗಿ ದೇವರೇ ಅಪ್ಪ ದೇವರೇ ನೋಡುತ್ತಾ ಇದ್ದಾರೋ ದೇವರೇ, ಅವರನ್ನು ನೀನು ಮುಟ್ಟು ಸ್ವಾಮಿ. ಅವರಿಗೂ ಬಿಡುಗಡೆಯಾಗಲಿ, ಈಗಲೇ ಸ್ವಸ್ಥತೆಯಾಗಲಿ, ಈಗಲೇ ಗುಣವಾಗಲಿ. ನಿನ್ನ ಪುನರುತ್ಥಾನದ ಶಕ್ತಿಯಿಂದ ಮುಟ್ಟಯ್ಯ, ಪುನರುತ್ಥಾನದ ಶಕ್ತಿಯಿಂದ ಮುಟ್ಟು ಸ್ವಾಮಿ. యేసయ్య యేసయ్య ನಿನಗೆ ನಿನಗೆ ಸಾಧ್ಯವು. యేసయ్య
ನಿನಗೆ ನಿನಗೆ ಸಾಧ್ಯವು. యేసయ్య యేసయ్య ನಿನಗೆ ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವು. ನಿನ್ನಾಜ್ಞೆ ಇಲ್ಲದೆ ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವು. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವರು. ಆಮೆನ್. ಓ ದೇವಾ, ನೀನೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವುದು. ಏನಾದರೂ ಮಾಡಬಲ್ಲೆ, ಕಥೆಯೆಲ್ಲ ಬದಲಿಸಬಲ್ಲೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ಮಾಡಬಲ್ಲೆ. ಹೌದು ಕರ್ತನೆ, ನಿಮಗೆ ಅಸಾಧ್ಯ ಯಾವುದಿಲ್ಲಪ್ಪ. యేసయ్య యేసయ్య ನಿನಗೆ ನಿನಗೆ ಸಾಧ್ಯವು. యేసయ్య యేಸಯ್ಯ ನಿನಗೆ ನಿನಗೆ ಸಾಧ್ಯವು. ಶಬಲ ರಬ ಬಬ ಬಬ ತಿರಬಲ ರಬ ರಬಲ ರಂದರಿ ಬನರಬ. Hallelujah. Thank you Lord. ವಂದನೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಯ್ಯ. ನಿನ್ನ ಮಕ್ಕಳನ್ನು ನಿನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ ದೇವರೇ. ಅಸಾಧ್ಯವಾದದನ್ನು ಸಾಧ್ಯವಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವಿನ ನಾಮದಲ್ಲಿ ಬಿಡಿದಿವೆ ತಂದೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ನಿಮಗೆ ನಂಬಿಕೆ ಇದೆ ದಿನ ದೇವರು ನನ್ನನ್ನು ಮುಟ್ಟಿದ್ದಾನೆ ಎಂಬುದಾಗಿ? ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಚನ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಂಬುವವರ ಜೀವಿತದಲ್ಲಿ ಅದ್ಭುತಗಳಾಗ್ತವಂತೆ. ಆಮೆನ್. ಹಲ್ಲೆಲೂಯಾ. ಯಾರು ನಂಬುತ್ತಾರೋ ಅವರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಖಂಡಿತವಾಗಿ ಆತನಿಗೆ ಅಸಾಧ್ಯವಾದದ್ದು ಯಾವುದೇ ಇಲ್ಲ. ದೇವರು